ಇತ್ತೀಚೆಗೆ ನಮ್ಮ ಮೇಲೆ ಒಂದು ಯಾವುದೋ ಒಂದು ಲ್ಯಾಂಡು ಏನೋ ನಾವು ಫೋರ್ಜರಿ ಮಾಡಿಬಿಟ್ಟು ಮಾಡ್ಕೊಂಡಿದ್ದೀವಿ ಅಂತ ಹೇಳ್ಬಿಟ್ಟು ನಮ್ಮ ಬಗ್ಗೆ ಒಂದು ತಪ್ಪು ಸಂದೇಶ ಓಡಿಸ್ತಿದ್ದಾರೆ. ಅದ್ರ ಬಗ್ಗೆ ನಾನು ಮಾಹಿತಿ ಕೊಡೋದಕ್ಕೆ ನಿಮ್ಮ ಹತ್ರ ಬಂದಿದ್ದೀನಿ. ನಾನು ಆ ಪ್ರಾಪರ್ಟಿನ ಪರ್ಚೇಸ್ ಮಾಡಿರೋದು ಅವರು ಎಲ್ಲ ಅಗ್ರಿಮೆಂಟ್ಸ್ ಮಾಡಿದ ಮೇಲೆ ನಾನು ಪರ್ಚೇಸ್ ಮಾಡಿರೋದು ಥ್ರೂ ಕೋರ್ಟಿಂದ ನನ್ನ ಹೆಸ್ರ ಮೇಲೆ ಆಗಿದೆ. ಅವ್ರಿಗೆಲ್ಲ ನೋಟಿಸು ಹೋಗಿದೆ. ಅದು ಏನಿದ್ರು ಅದು ಕೋರ್ಟಲ್ಲಿ ಹೋದರೆ ಅವ್ರು ಅಪ್ರೋಚ್ ಮಾಡಿದರೆ ಎಲ್ಲ ಸಿಗ್ತವೆ ಅವ್ರು ತಗೊಂಡು. ಯಾಕಂದರೆ ಬಹುಶಃ ಇವರು ಬರ್ತಾ ಇರೋದು ನನಗೆ ಮಾರಿದವರು ಒಬ್ಬರಿಬ್ಬರೇ, ಎಲ್ಲ ಮಿಕ್ಕಿದವ್ರು ತೀರ್ಕೊಂಡೋಗಿದ್ರೆ ಅವ್ರು ಎಲ್ಲರೂ ಬರ್ತಾಯಿದ್ದಾರೆ. ಬಹುಶಃ ಅವ್ರಿಗೆ ಏನು ಮಾಹಿತಿ ಇದೆ ಏನು ಮಾಹಿತಿ ಇಲ್ಲ ನನಗೆ ಗೊತ್ತಿಲ್ಲ. ಅವರು ಕೋರ್ಟ್ಗೆ ಹೋಗಿ ಎಲ್ಲ ಅಪ್ರೋಚ್ ಮಾಡಿ ಇದನ್ನು ಮಾಡ್ಕೊಳ್ಳಿ. ಇದರಲ್ಲಿ ಯಾರೋ ಒಂದು ದೊಡ್ಡ ಕೈ ಬಡ ಇದೆ ಅಂತ ನನಗೆ ಅನಿಸಿಕೆ. ಯಾಕಂದರೆ ಈಗ ಯಾರೋ ಒಬ್ಬ ಹನುಮಂತ ಅಂತ ಹೇಳ್ಬಿಟ್ಟು ಮೊನ್ನೆ ಯಾರೋ ಪ್ರೆಸ್ ಮೀಟ್ ಮಾಡಿದವನು ನಾನು ಪ್ರೆಸ್ ಅಂತ ಹೇಳ್ಬಿಟ್ಟು ಎಲ್ಲ ಗೌರ್ಮೆಂಟ್ ಆಫೀಸ್ಗಳಲ್ಲಿ ಅದೇ ಮಾತು ಹೇಳ್ಕೊಂತ ಎಲ್ಲ ಕಡೆ ಇದು ಮಾಡ್ಕೊತ ಇದ್ದಾನೆ. ಪೊಲೀಸ್ ಸ್ಟೇಷನ್ಗಳಲ್ಲೂ ಅದೇ ಇನ್ಫ್ಲುಯೆನ್ಸ್ ಮಾಡ್ತಾನೆ, ರೆವಿನ್ಯೂ ಆಫೀಸ್ಗಳಲ್ಲೂ ಅದೇ ಮಾಡ್ತಾನೆ, ಎಲ್ಲೋದ್ರೂ ಅದೇ ಮಾಡ್ತಾನೆ. ಮಾಡ್ಕೊತ ಈಸ್ ಪ್ಲೇಯಿಂಗ್ ಎ ಕಾರ್ಡ್ ಸೇಯಿಂಗ್ ದಟ್. ಇನ್ನೊಂದು ಏನಾಗಿದೆ, ಅದರಲ್ಲಿ ಒಂದೆರಡು ಇರೋದಿಬ್ಬರೇ PTCL 9 ಮಂದಿಗೂ ಅದನ್ನೇ ಅವರು ಅದೇ ಪ್ಲೇ ಕಾರ್ಡ್ ಹಾಕ್ಕೊಂಡು ಅದನ್ನೇ ಅವರು ಇದು ಮಾಡ್ಕೊತ ಇದ್ದಾರೆ. ನಾವು ಅವರು PTCL ಈಗ ಸದ್ಯಕ್ಕೆ ಅವ್ರ ಹೆಸ್ರ ಮೇಲೆ ಏನು RTC ಆಗಿದೆ ಅದು ಲ್ಯಾಂಡ್ ನಾವು ಬಿಟ್ಕೊಟ್ಬಿಟ್ಟಿದ್ದೀವಿ. ನೀವು ಬೇಕಾದರೆ ಗ್ರೌಂಡ್ ರಿಪೋರ್ಟು ತೊಗೋಬೋದು. ಗ್ರೌಂಡ್ ಹತ್ರ ಬನ್ನಿ, ನಾನು ಏನಿದೆ ನಿಮ್ಗೆ ತೋರಿಸ್ಕೊಡ್ತೀನಿ, ಎಲ್ಲ ಸ್ಪಷ್ಟವಾಗಿ ತೋರಿಸ್ಕೊಡ್ತೇನೆ. ಆಮೇಲೆ ನಾನಿರೋದು ಒಬ್ಬನೇ, ನಾನು ಲ್ಯಾಂಡ್ ಓನರು ನಮ್ಮ ಅಪ್ಪವ್ರೊಂದೇ. ಅಪ್ಪವ್ರಿಗೆ 75 ವರ್ಷ, ಅವ್ರು ಆಗಲ್ಲ. ನಾನೇ ಹೋಗ್ತೀನಿ ಅಲ್ಲಿ ನೋಡ್ಕೊಳ್ಳೋಕ್ಕೆ. ನಾನು ಹೋದಾಗ ಒಂದು 50-60 ಮಂದಿ ನುಗ್ಗಿ ಬೀಳ್ತಾರೆ. ಇವಾಗ ನುಗ್ಗಿ ಬಿದ್ದಾಗ ನಾನು ಒಂದು ಸತಿ ಹೋದಾಗ ನುಗ್ಗಿ ಬಿದ್ದರು, 2 ಸತಿ ಹೋದಾಗ ನುಗ್ಗಿ ಬಿದ್ದರು. ಅದಕ್ಕೆ ನಮ್ಮ ಹುಡುಗರು ನನ್ನ ಜೊತೆನೇ ಇರ್ತಾರೆ, ಎಲ್ಲ ಹುಡುಗರು ನನ್ನ ಸಹಾಯಕರು. ಅಣ್ಣ ನಾವು ಬರ್ತೀವಣ್ಣ ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳ್ಬಿಟ್ಟು ಅಲ್ಲಿ ಬಂದು ನನಗೆ ಸಹಾಯಕ್ಕೆ ಕೂತ್ಕೊಂಡಾಗ ಬಂದು ಇವರು ನಾವು ಕಲ್ಟಿವೇಷನ್ ಮಾಡುವಾಗ ಟ್ರ್ಯಾಕ್ಟರ್ ಕೆಳಗಡೆ ಬೀಳೋದು ಎಲ್ಲ ವೀಡಿಯೋಸ್ ಇದೆ ನಿಮ್ಮ ಹತ್ರ. ನಮ್ಮನ್ನು ಬಾಯಿಗೆ ಬಂದಂಗೆ ಬೈಯೋದು, ನಮ್ಮನ್ನು ಬೈಯೋದು, ನಮ್ಮ ಫ್ಯಾಮಿಲಿ ಮೆಂಬರ್ಸ್ನ ಬೈಯೋದು, ವಲ್ಗರ್ ಲ್ಯಾಂಗ್ವೇಜ್ ಯೂಸ್ ಮಾಡೋದು. ನಾವು ಇವೆಲ್ಲ ಕೇಳೋದಕ್ಕೂ ಈಗ ದುಡ್ಡು ಕೊಟ್ಟು ತಗೊಂಡ್ಮೇಲೆ ಇವೆಲ್ಲ ಕೇಳೋ ಅವಶ್ಯಕತೆ ನಮಗಿಲ್ಲ. ಬಟ್ ಅಲ್ಲಿಗೂ ಕೇಳ್ತಾಯಿದ್ದೀವಿ, ಮಾಡ್ತಾಯಿದ್ದೀವಿ, ಎಲ್ಲ ಮಾಡಿದ್ದೀವಿ. ಈಗ ನಾವು ಪೊಲೀಸ್ ಸ್ಟೇಷನ್ಗೂ ಸದ್ಯಕ್ಕೆ ಅಪ್ರೋಚ್ ಮಾಡಿದ್ದೀವಿ. ಅಲ್ಲಿ ಏನಾಗುತ್ತೋ ನಾವು ನೋಡಬೇಕು. ನಾಳೆ ನಾವು SP ಮೇಡಮ್ಗೂ ಭೇಟಿ ಆಗ್ತೀವಿ. ಆಮೇಲೆ ಅವಶ್ಯಕತೆ ಇದ್ದರೆ IG ಸಾಹೇಬ್ರಿಗೂ ಭೇಟಿ ಆಗ್ತೀವಿ. ನೋಡ್ತೀವಿ ಅವ್ರ ಕಡೆಯಿಂದ ನಮ್ಗೆ ಏನು ಸಹಾಯ ಸಿಗ್ಬೋದೋ ನಾವು ನೋಡಿಬಿಟ್ಟು ನಾವು ಇದು ಮಾಡ್ತೀವಿ. ಆದರೆ ನಮ್ಮ ಜೊತೆ ಕೆಲಸ ಮಾಡೋಕ್ಕೆ ಬರೋರು ಇವ್ರನ್ನೂ ಬಾಯಿಗೆ ಸಿಕ್ಕಂಗೆ ಬಾಯ್ತಾ ಇದ್ದಾರೆ. ಅವರು ಬಾಯ್ತಾ ಇದ್ದಾರೆ. ಯಾರು ಕೆಲ್ಸಕ್ಕೆ ಹೋದ್ರೆ, ಈ ಕೆಲ್ಸಕ್ಕೆ ಬರೋದಕ್ಕೂ ಹೆದರ್ತಾ ಇದ್ದಾರೆ ಅಲ್ಲಿ ಲೇಬರು. ನಾನು ಲೇಬರ್ ತರೋದು ಕಷ್ಟ ಬಿಡೋದು. ಈಗ 10 ಎಕರೆ ನಾನು ಒಬ್ಬನೇ ಬಿತ್ತ ಪರಿಸ್ಥಿತಿ ಬಂದಿದೆ. ಈಗ ಅಲ್ಲಿ ಆ ಎನ್ವಿರಾನ್ಮೆಂಟ್ ತಂದಿಡ್ತಾ ಇದ್ದಾರೆ. ಏನಂದರೆ ಅವರೊಂದು ರೈತ ಅಂತ ಪ್ಲೇ ಕಾರ್ಡ್ ಇಟ್ಕೊಂಡು ಇದೆಲ್ಲ ಮಾಡೋದು ಭಾಳ ತಪ್ಪು. ಆಮೇಲೆ ಹನುಮಂತ ಅವನು ದೊಡ್ಡ ಬ್ಲ್ಯಾಕ್ ಮೇಲರು, ಅವನು ಭಾಳ ಫ್ರಾಡ್ ಇದ್ದಾನೆ. 10 ಲಕ್ಷ ರೂಪಾಯಿ ದುಡ್ಡು ಕೇಳಿದ್ದಾನೆ, ನಾನು ಕೊಡಲಿಲ್ಲ. ಈಗ ಕೊಡಲಾರ್ದಾಗಿಂದ ಇನ್ನೂ ಸ್ವಲ್ಪ ಜಾಸ್ತಿ ಮಾಡಿದ್ದಾನೆ ಇವೆಲ್ಲ ವ್ಯವಹಾರ. ಅದೇನಿದೆ, ನೀವು ಪತ್ರಕರ್ತ ಅಂತ ಹೇಳ್ಬಿಟ್ಟು ಯಾರೋ ರಾಂಗ್ ರೆಪ್ರೆಸೆಂಟೇಷನ್ ಕೊಡ್ತಾ ಇದ್ದಾರೆ, ಅದನ್ನು ನೀವು ಸ್ವಲ್ಪ ನೋಡಿ ಅದೇನಿದೆ ಆ್ಯಕ್ಷನ್ ತಗೊಂಡು ಅವ್ನು ಯಾರಂತ ನೀವು ಸ್ವಲ್ಪ ಪತ್ತೆ ಹಚ್ಚಿ ಸ್ವಲ್ಪ ಪೊಲೀಸರಿಗೆ ಹಿಡಿದುಕೊಟ್ರೆ ಎಲ್ಲರಿಗೂ ಒಳ್ಳೆಯದಾಗತ್ತೆ ಅಂತ. ಇಂಥವ್ರು ಇನ್ನೂ ಹುಟ್ಟಬಾರ್ದು ಅಂತ ನನ್ನ ಉದ್ದೇಶ.